ಎಸ್ ರಮ್ಯಾ ಕನ್ನಡತಿ ಯೂಟ್ಯೂಬ್ ಚಾನಲ್ ರಿಮೂವ್ ಆಗಿ 5 ತಿಂಗಳಾಯ್ತು. 5 ತಿಂಗಳಿಂದ ಒಂದು ಹೋಪ್ಸ್ ಇಟ್ಕೊಂಡು ಕಾಯ್ತಾ ಇದ್ದೆ ಚಾನಲ್ ಮತ್ತೆ ರಿಟರ್ನ್ ಸಿಗ್ಬೋದೇನೋ ಅಂತ. ಬಟ್ ಇವಾಗ ನನಗೆ ಯೂಟ್ಯೂಬ್ ಟೀಮ್ ಜೊತೆ ಚಾಟ್ ಮಾಡಾದ್ಮೇಲೆ ಗೊತ್ತಾಯ್ತು ನನ್ನ ಚಾನಲ್ ಸಿಗಲ್ಲ ಅಂತ ಹೇಳಿ. ಒಂದೇ ಒಂದು ಸಣ್ಣ ತಪ್ಪಿಂದ ನನ್ನ ಚಾನಲ್ ಡಿಲೀಟ್ ಆಗಿದೆ. ಸೊ ಮಿಸ್ಲೈಡಿಂಗ್ ಕಂಟೆಂಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ರು. ಇಷ್ಟೇ ಅರ್ನಿಂಗ್ಸ್ ಆಗುತ್ತೆ, ಅಷ್ಟೇ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಬಾಯ್ ತಪ್ಪಿ ಎಲ್ಲೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಹಂಗಾಗಿ ನನ್ನ ಚಾನಲ್ ರಿಮೂವ್ ಆಗಿದೆ ಅಂತ ಅನ್ಕೊಂಡಿದ್ದೆ. ಬಟ್ ಯೂಟ್ಯೂಬ್ ಟೀಮ್ ಅವ್ರ ಜೊತೆ ಚಾಟ್ ಮಾಡಾದ್ಮೇಲೆ ಗೊತ್ತಾಯ್ತು ಅದಕ್ಕೆ ಬೇರೆ ರೀಸನ್ ಇದೆ ಅಂತ ಹೇಳಿ. ಅದೇನು ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ. ಸೊ ಇವತ್ತಿಗೆ ಕರೆಕ್ಟ್ ಆಗಿ 5 ತಿಂಗಳು ಗೈಸ್. 5 ತಿಂಗಳು ಹಿಂದೆನೆ ನಾನು ಅಫೀಲ್ ಮಾಡಿದ್ದೆ, ಓಕೆನಾ. ಸೊ ಅಫೀಲ್ ಮಾಡಿ 5 ತಿಂಗಳಾದ್ರೂ ಕೂಡ ಆ ಚಾನಲ್ ನ ಓಪನ್ ಮಾಡಿದ್ರೆ ರಿವ್ಯೂ ಯುವರ್ ಅಫೀಲ್ ಅಂತಾನೆ ಬರ್ತಾ ಇತ್ತು. ಈಗಲೂ ಅದೇ ಬರ್ತಾ ಇದೆ. ಸೊ 5 ತಿಂಗಳಾದ್ರೂ ಇನ್ನೂ ರಿವ್ಯೂ ಮಾಡ್ತಾ ಇದ್ದೀರಾ ಚಾನಲ್ ನ, ಇನ್ನೂ ಏನು ರಿಸಲ್ಟ್ ಕಳ್ಸಿಲ್ವಲ್ಲ ಅಂತ ಹೇಳಿ ತುಂಬಾ ವೇಟ್ ಮಾಡ್ತಾ ಇದ್ದೆ. 5 ತಿಂಗಳಿಂದ ಯಾವ ಮೇಲೂ ಬಂದಿರ್ಲಿಲ್ಲ. ಚಾನಲ್ ಪರ್ಮನೆಂಟ್ ಆಗಿ ಡಿಲೀಟ್ ಆಯ್ತೋ ಏನು, ಅಫೀಲ್ ರಿಜೆಕ್ಟ್ ಆಯ್ತೋ ಏನು, ಯಾವ್ದಕ್ಕೂ ಮೇಲ್ ಬಂದೇ ಇರ್ಲಿಲ್ಲ, ಓಕೆನಾ. ಸೊ ನಾನು ತುಂಬಾ ಪ್ರಯತ್ನ ಪಟ್ಟೆ. ಯೂಟ್ಯೂಬ್ ಅವ್ರನ್ನ ಹಿಂಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು, ಎಲ್ಲಾ ತರನು ಕಾಂಟ್ಯಾಕ್ಟ್ ಮಾಡಿದೆ. ಕೊನೆಯಲ್ಲಿ ಯೂಟ್ಯೂಬ್ ಅವರು ನಂಗೆ ರಿಪ್ಲೈ ಮಾಡಿದ್ರು. ಸೊ ಏನಪ್ಪಾ ಅಂತ ಅಂದ್ರೆ, ಅದು ನನ್ನ ಒಂದು ಚಾನೆಲ್ ಅನ್ನ ತುಂಬಾ ಚೆನ್ನಾಗಿ ರಿವ್ಯೂ ಮಾಡಿದ್ದಾರೆ. 2 ಟೈಮ್ಸ್ ರಿವ್ಯೂ ಮಾಡಿದ್ದಾರೆ. ಅದ್ರಲ್ಲಿ ಅವರಿಗೆ ಚಾನೆಲ್ ನ ರಿಟರ್ನ್ ನನಗೆ ಕೊಡ್ಬಾರ್ದಂಗೆ ಇರುವಂತಹದ್ದು ಒಂದು ಲೀಗಲ್ ಆಕ್ಟಿವಿಟಿ ನಡೆದಿದೆ ಅಂತ ಹೇಳಿದ್ರು. ಅದೇನಪ್ಪಾ ಅಂತ ಅಂದ್ರೆ, ಸೊ ನನ್ನ ಚಾನಲ್ ಅಲ್ಲಿ ಕೆಲವೊಂದು ವಿಡಿಯೋನ ಮಾಡಿದ್ದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಮೊನಿಟ್ಯಾಗ್ ಕಂಪ್ನಿ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ಆ ಮೊನಿಟ್ಯಾಗ್ ಕಂಪ್ನಿ ವಿತೌಟ್ ಇನ್ವೆಸ್ಟ್ಮೆಂಟ್, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಹೆಂಗೆ ಜನ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಬಟ್ ಅದು ಮೊನಿಟ್ಯಾಗ್ ಅನ್ನೋದು ಒಂದು ಆಡ್ಸ್ ಕಂಪ್ನಿ, ಓಕೆನಾ. ಸೊ ಆಡ್ಸ್ ನ ರಿಲೀಸ್ ಮಾಡುತ್ತೆ. ನಾವು ಒಂದು ಲಿಂಕ್ ಅನ್ನ ಶೇರ್ ಮಾಡಿದಾಗ ಜನ ಆಡ್ಸ್ ನೋಡಿದ್ರೆ ನಮ್ಗೆ ಇನ್ಕಮ್ ಬರ್ತಾ ಇರುತ್ತೆ. ಸೊ ಅದು ಲೀಗಲಿ ಸ್ಕ್ಯಾಮ್ ತರ, ಓಕೆನಾ. ಸೊ ಇವಾಗ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಜನಕ್ಕೆ ಏನ್ ಆಡ್ಸ್ ಹೋಗುತ್ತೆ, ಆ ಆಡ್ಸ್ ಅಲ್ಲಿ ಯಾವ್ದಾದ್ರು ಬೆಟ್ಟಿಂಗ್ ಪ್ರಮೋಷನ್ಸ್ ವಿಡಿಯೋಗಳು ಬರ್ಬೋದು, ಇಲ್ಲಂತಂದ್ರೆ ಯಾವ್ದಾವ್ದೋ ಅಪ್ಲಿಕೇಶನ್ಸ್ ಗಳು ಬರ್ಬೋದು, ಜೆನ್ಯೂನ್ ಇರ್ಬೋದು, ಜೆನ್ಯೂನ್ ಇಲ್ಲದೆ ಇರ್ಬೋದು. ಈ ಅಪ್ಲಿಕೇಶನ್ಸ್ ಗಳನ್ನೆಲ್ಲ ಬರುತ್ತೆ, ಓಕೆನಾ. ಹಂಗಾಗಿ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಹಾಕೊಂಡಿದ್ದು ಕೂಡ ಈ ಲೀಗಲ್ಲಿ ಅದೊಂದು ಗೂಡ್ಸ್ ಅಂಡ್ ಸರ್ವಿಸಸ್ ಅಡಿಯಲ್ಲಿ ಬರುತ್ತೆ, ಓಕೆನಾ. ಸೊ ಆ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕೊಂಡಿದ್ದು ಕೂಡ ಯೂಟ್ಯೂಬ್ ವಿರುದ್ಧನೇ. ಅದು ಕೂಡ ಪಾಲಿಸಿ ಇದೆ. ಯಾವ್ದಾವ್ದೋ ವೆಬ್ಸೈಟ್ ಇಂದ ತೆಗೆದು ನಾವು ಲಿಂಕ್ ಗಳನ್ನ ಹಾಕೊಳ್ಳೋ ಆಗಿಲ್ಲ. ಸೊ ನಾನು 2-3 ವಿಡಿಯೋಗಳನ್ನ ಮಾಡಿದ್ದೆ. ವಿಡಿಯೋ ಮಾಡಿದ್ಮೇಲೆ ಜನಕ್ಕೆ ಲಿಂಕ್ ಕೊಡ್ಲೇಬೇಕು. ಸೊ ಹಂಗಾಗಿ ಹಾಕೊಂಡಿದ್ದೆ. ಯೂಟ್ಯೂಬ್ ಅಲ್ಲಿ ಇಷ್ಟು ದಿನ ವರ್ಕ್ ಮಾಡಿ ನನ್ಗೆ ಆ ಪಾಲಿಸಿ ಬಗ್ಗೆನೇ ಗೊತ್ತಿರ್ಲಿಲ್ಲ ಗೈಸ್. ನಿಜವಾಗ್ಲೂ ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ದೀರಾ, ನಿಮ್ಗೂ ಕೂಡ ಈ ಪಾಲಿಸಿ ಬಗ್ಗೆ ಗೊತ್ತಿರಲ್ಲ. ನನ್ಗೆ ಗೊತ್ತಿರ್ಲಿಲ್ಲ ಈ ತರ ಒಂದು ಲೀಗಲ್ ಇಂದು ಸರ್ವಿಸಸ್ ಈ ತರನೂ ಒಂದಿದೆ ಪಾಲಿಸಿ ಅಂತ ಹೇಳಿ. ಅಂದ್ರೆ ಬೇರೆ ಬೇರೆ ಲಿಂಕ್ ಗಳನ್ನ, ಯಾವ ಲಿಂಕ್ ಬೇಕು ಆ ಲಿಂಕ್ ಗಳನ್ನ ಹಾಕೋ ಹಾಗಿಲ್ಲ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ, ಓಕೆನಾ. ಇದನ್ನು ಕೂಡ ನಮ್ ಚಾನಲ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗೋದಕ್ಕೆ ಕಾರಣ. ಮೇ ಬಿ ನಾನು ಯೂಟ್ಯೂಬ್ ಅಲ್ಲಿ ಮೊನಿಟ್ಯಾಗ್ ಕಂಪ್ನಿ ವಿಡಿಯೋಗಳು ಮಾಡಿರ್ಲಿಲ್ಲ ಅಂದಿದ್ರೆ, ಅದ್ರ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೊಂಡಿರ್ಲಿಲ್ಲ ಅಂತಿದ್ರೆ ರಮ್ಯಾ ಕನ್ನಡತಿ ಯೂಟ್ಯೂಬ್ ಚಾನಲ್ ನನ್ನ ಕೈ ಸಿಕ್ತಿತ್ತೇನೋ ರಿಟರ್ನ್. ಬಟ್ ಅನ್ಫಾರ್ಚುನೇಟ್ಲಿ ಅವರು ಆ ಒಂದು ರೀಸನ್ ನ ಕೊಟ್ಟಿದ್ದಾರೆ. 2 ಸತಿ ರಿವ್ಯೂ ಮಾಡಿದೀವಿ, ಅದ್ರಲ್ಲಿ ಈ ರೀತಿ ಕಂಡು ಬಂದಿದೆ, ನಿಮ್ ಚಾನಲ್ ನಿಮ್ಗೆ ಸಿಗಲ್ಲ ಅಂತ ಹೇಳಿ ಮೆಸೇಜ್ ರಿಪ್ಲೈನ ಮಾಡಿದ್ರು. ತುಂಬಾನೇ ಬೇಜಾರಾಯ್ತು. ಬಟ್ ರಮ್ಯಾ ಕನ್ನಡತಿ ಯೂಟ್ಯೂಬ್ ಚಾನಲ್ ಅನ್ನ ಬೆಳೆಸೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೆ ಗೈಸ್. ಯಾಕಂತಂದ್ರೆ ಆಗ ಯೂಟ್ಯೂಬ್ಗೆ ಏನೋ ಒಂಥರ ಹೇಳ್ತಾರಲ್ಲ, ಏನೋ ನಾಲೆಜ್ ಇರ್ಲಿಲ್ಲ, 0 ನಾಲೆಜ್ ಇಟ್ಕೊಂಡು ಯೂಟ್ಯೂಬ್ಗೆ ಕಾಲಿಟ್ಟಿದ್ರು. ಸೊ ತಿಳ್ಕೊಂಡು ಕಲ್ತ್ಕೊಂಡು ನಾನು ಆ ಒಂದು ಚಾನಲ್ ಅನ್ನ ಸ್ಟಾರ್ಟ್ ಮಾಡಿ ಒಂದು 10,000 ಸಬ್ಸ್ಕ್ರೈಬರ್ಸ್ ನ ಮಾಡ್ಕೊಂಡಿದ್ದೆ. ಬಟ್ ಈಗ ಯೂಟ್ಯೂಬ್ ಬಗ್ಗೆ ನಾಲೆಜ್ ಇದೆ, 4 ಜನಕ್ಕೆ ಹೇಳ್ಕೊಡೋ ತರ ಇದೀನಿ. ಬಟ್ ಅವಾಗ ನನ್ಗೆ ಏನು ಗೊತ್ತಿರ್ಲಿಲ್ಲ ಯೂಟ್ಯೂಬ್ ಬಗ್ಗೆ. ಸ್ಟಾರ್ಟಿಂಗ್ ಹಂಗೆ ಬಂದು ನಾನು ಕಲ್ತ್ಕೊಂಡು ಮಾಡಿ ಅಷ್ಟು ಚಾನೆಲ್ ನ ಬೆಳೆಸಿದ್ದೆ. ಬಟ್ ಈಗ ಚಾನೆಲ್ ಸಿಗಲ್ಲ ಅಂತ ಅನ್ಕೊಂಡಿರೋ ತುಂಬಾನೇ ಬೇಜಾರಿದೆ. ಬಟ್ ಆದ್ರೂ ಪರವಾಗಿಲ್ಲ. ಈಗ ಈ ಚಾನೆಲ್ ಅಲ್ಲೇ ನಾನು ನಿಮ್ಗೆ ಬೇಕಾಗಿರೋಂತಹ ಯೂಸ್ಫುಲ್ ವಿಡಿಯೋಸ್ ಗಳನ್ನ ಕೊಡ್ತೀನಿ. ನೀವು ನನ್ಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ. ಸೊ ನಿಮ್ ಸಪೋರ್ಟ್ ನನ್ಗಿರ್ಲಿ. ನಿಮ್ಗೆ ಯಾವುದೇ ಯೂಸ್ಫುಲ್ ವಿಡಿಯೋ ಬೇಕು ಅಂತಂದ್ರೂ ಕಮೆಂಟ್ ಮಾಡ್ಬೋದು, ನಾನು ನಿಮ್ಗೆ ಮಾಡೇ ಮಾಡ್ತೀನಿ, ಓಕೆನಾ. ಸೊ ನಾನು ಈ ಚಾನಲ್ ಅಲ್ಲಿ ನಿಮ್ಗೆ ಫ್ರೀ ಸರ್ವಿಸ್ ಕೊಡ್ಬೇಕು ಅಂತಾನೆ ಚಾನೆಲ್ ಅನ್ನ ಓಪನ್ ಮಾಡ್ಕೊಂಡಿದ್ದು. ಆ ಚಾನಲ್ ಅನ್ನು ಅಷ್ಟೇ, ಈ ಚಾನಲ್ ಅನ್ನು ಅಷ್ಟೇ, ಓಕೆನಾ. ಸೊ ನೀವು ಕೂಡ ನಿಮ್ಮ ಚಾನಲ್ ಗಳಲ್ಲಿ ಯಾವ್ದಾವ್ದೋ ಸಿಕ್ಕಿದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಗಳನ್ನೆಲ್ಲ ಹಾಕೋಬೇಡಿ. ಸೊ ತುಂಬಾ ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು, ಇಷ್ಟ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳಿ ಹಾಕೊಬೇಡಿ. ಸೊ ಓಕೆನಾ. ಯೂಟ್ಯೂಬ್ ಪಾಲಿಸಿನ ಪಾಲಿಸಿ ನಂತರ ಚಾನೆಲ್ ನ ಕಳ್ಕೊಬೇಡಿ, ಓಕೆನಾ. ಸೊ ನಿಮ್ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡು ಧೈರ್ಯ ತಗೊಂಡು ಇನ್ನೂ ಸ್ಟ್ರಾಂಗ್ ಆಗಿ ಈ ಚಾನಲ್ ಅನ್ನ ಬೆಳೆಸೋದಿಕ್ಕೆ ಮುಂದುವರಿತೀನಿ. ಸೊ ನಿಮ್ ಸಪೋರ್ಟ್ ನನ್ಗಿರ್ಲಿ. ಸೊ ಯಾವುದೇ ಒಂದು ವಿಡಿಯೋ ನಿಮ್ಗೆ ಅಗತ್ಯ ಇದ್ದಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ
ತುಂಬಾ ಚೆನ್ನಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅದು ಹಾನೆಸ್ಟ್ ರಿವ್ಯೂನ ಅದ್ರ ಬಗ್ಗೆ ಹಾನೆಸ್ಟ್ ಆಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಈ ವಿಡಿಯೋ ಮೂಲಕ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಹೇಗ್ ಅನ್ಸ್ತು, ನಿಮ್ ಚಾನಲ್ ಟರ್ಮಿನೇಟ್ ಆಗಿದ್ಯಾ, ಅಕಸ್ಮಾತ್ ಟರ್ಮಿನೇಟ್ ಆಗಿದ್ರೆ ಯೂಟ್ಯೂಬ್ ಅವ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು, ಅಫಿಲ್ ಮಾಡಿ ಇನ್ನೂ ನಿಮ್ಗೆ ಮೇಲ್ ಬಂದಿಲ್ಲ ಅಂದ್ರೆ ಯೂಟ್ಯೂಬ್ ಅವ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು, ಏನು ಅಂತ ಹೇಳಿ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಓಕೆನಾ? ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ನನ್ನ ಚಾನಲ್ ಕಳ್ಕೊಂಡಿದ್ರ ಕತೆ. ಸೊ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಅಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.